ಭಾರತ ಹಳ್ಳಿಗಳ ನಾಡು, ಹಲವು ಸಂಸ್ಕೃತಿಗಳ ಬೀಡು. ನಮ್ಮಲ್ಲಿ ಹಬ್ಬ ಹರಿದಿನ ಜಾತ್ರೆಗಳಿಗೆ ಕಡಿಮೆ ಏನಿಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂಥದ್ದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ ಬಡಿದೆಬ್ಬಿಸುವ ನಾದ ವೈಭವ. ಇದು ತಮಟೆಯ ಸದ್ದು, ಡೊಳ್ಳಿನ ಸದ್ದು. ಇವು ಮೇಳೈಸಿದಾಗ ಒಮ್ಮೆಲೆ ಒಗ್ಗೂಡುತ್ತವೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ. ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತವೆ, ಹೃದಯ ಸಂಭ್ರಮಿಸುತ್ತದೆ. ಕರ್ನಾಟಕದ ವೈಶಿಷ್ಟ್ಯ ನಿಮ್ಮ ಸಮುದಾಯ ರೇಡಿಯೋನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್. ಆಗಿ ಆಕ್ಟಿವ್ ಆಕ್ಟಿವ್ ಆಕ್ಟಿವ್. ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಬೆಂಗಳೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.4 ಕಂಪನಾಂಕಗಳಲ್ಲಿ. ಇದು ರೇಡಿಯೋ ಆಕ್ಟಿವ್. ನಾನಿದ್ದೀನಿ ನಿಮ್ಮ ರೇಡಿಯೋ ಗೆಳತಿ ರಾಧಾ. ಕೇಳುಗರೆ, ಇವತ್ತಿನ ಘನತೆಯ ದುಡಿಮೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ಘನತೆಯ ದುಡಿಮೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಹೇಶ್ವರಿ ಅವರಿದ್ದಾರೆ. ಅವರು ಎಲ್ಲಿವರೆಗೂ ವಿದ್ಯಾಭ್ಯಾಸ ಮಾಡಿದ್ದಾರೆ, ಅವ್ರ ಲೈಫ್ ಯಾವ ರೀತಿಯಾಗಿ ಇವಾಗ ಪ್ರೆಸೆಂಟ್ ಲೀಡ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವರ ಒಂದು ಅನುಭವನ ನಮ್ಮ ಜೊತೆ ಮಾತನಾಡ್ತಾರೆ. ಹಾಗಾದ್ರೆ ಬನ್ನಿ ಕೇಳುಗರೆ, ಇವತ್ತಿನ ಒಂದು ಘನತೆಯ ದುಡಿಮೆ ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತಿಸೋಣ. ಮಹೇಶ್ವರಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನಮಸ್ಕಾರ. ಎಲ್ಲಿವರೆಗೂ ವಿದ್ಯಾಭ್ಯಾಸ ಮಾಡಿದ್ದೀನಿ? ನಾನು ಡಿಗ್ರಿ ಓದಿದ್ದೀನಿ. 1 ಇಯರ್ ಡಿಪ್ಲೊಮಾ ಇನ್ ಜರ್ನಲಿಸಮ್ ಮಾಡ್ಕೊಂಡಿದ್ದೀನಿ ಹಂಪಿ ಯೂನಿವರ್ಸಿಟಿಯಲ್ಲಿ. ಅದ್ರ ಬೇಸಿಸ್ ಮೇಲೆ ವರ್ಕ್ ಮಾಡಿದ್ದೀರಾ? ಹೌದು, ನಾನು ಜರ್ನಲಿಸಮ್ ಬೇಸಿಸ್ ಮೇಲೆ ವರ್ಕ್ ಮಾಡಿದ್ದೀನಿ. ನಾನು ಕನ್ನಡ ಧಾರಾವಾಹಿ ಹಾಗೂ ಫಿಲಿಮ್, ಸೀರಿಯಲ್ ಆ್ಯಂಡ್ ಮೂವಿಯಲ್ಲಿ ನಾನು ವರ್ಕ್ ಮಾಡ್ತೀನಿ. ನಾನು ಸುಮಾರು ಒಂದು 20 ಪಿಕ್ಚರ್ಗಳು ಬಂದಿದ್ದಾವೆ. ಮೊನ್ನೆ ರತ್ನ ಪ್ರಪಂಚದಲ್ಲಿ ನಾನು ಗುರುತಿಸಿರೋ ಪಾತ್ರ ಮಾಡಿದ್ದೀನಿ, ಹೀರೋಯಿನಿಗೆ ಮದರ್ ಆಗಿ. ಅದೇ ಥರ ಈಗ ಸುಮಾರು ಪಿಕ್ಚರ್ಗಳು ಬಂದಿದ್ದಾವೆ. ಉದಯದಲ್ಲಿ ಕೂಡ ನಂದು ಯಾರಿಗಳು ಅಂತ ಸೀರಿಯಲ್ ಬರುತ್ತೆ ಸಂಜೆ 6 ಗಂಟೆಗೆ. ಮತ್ತು ಸುವರ್ಣದಲ್ಲಿ ಬೆಟ್ಟದ ಹೂ ಅಂತ ಸೀರಿಯಲ್ ಇವಾಗ ಬರ್ತಾ ಇದೆ. ನಾನು ಇಂಡಸ್ಟ್ರೀಸಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೇನೆ. ಓಕೆ, ನಿಮಗೆ ಈ ಒಂದು ಫೀಲ್ಡಲ್ಲಿ ಮುಂಚೆಯಿಂದನೂ ಇಂಟ್ರೆಸ್ಟ್ ಇದ್ದು ಸೇರಿಕೊಂಡಿದ್ದ ಅಥವಾ ಅವಕಾಶಗಳು ಸಿಕ್ಕಿದ್ದಕ್ಕೆ ಸೇರಿಕೊಂಡಿದ್ದ? ಇಲ್ಲ, ನಾನು ಫಸ್ಟು ಡಿಗ್ರಿ ಓದ್ಕೊಂಡೆ, ಬಿ ಎ ಓದ್ಕೊಂಡ್ಮೇಲೆ ನನಗೆ ಸ್ವಲ್ಪ ಎಲ್ಲೂ ಕೆಲಸಗಳು ಮಾಡೋಕ್ಕೆ ಅದಕ್ಕೆ ಸ್ವಲ್ಪ ನನಗೆ ಈ ಬೇರೆ ಸಮುದಾಯವ್ರ ಜೊತೆ ಮಾಡೋಕ್ಕೆ ನನಗೆ ಸ್ವಲ್ಪ ಕಷ್ಟ ಅನಿಸ್ತಾ ಇತ್ತು. ಅದಕ್ಕೋಸ್ಕರ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು, ಜನರ ಮುಂದೆ ಬರಬೇಕು, ಸಮಾಜಕ್ಕೆ ತೋರಿಸ್ಬೇಕು ಅಂತ ನನಗೆ ಒಬ್ಬರು ಹೇಳಿದರು, ಈ ಥರ 1 ಇಯರ್ದು ಡಿಪ್ಲೊಮಾ ಇನ್ ಜರ್ನಲಿಸಮ್ ಇದೆ, ನೀವು 1 ಇಯರ್ ಕೋರ್ಸ್ ಮಾಡ್ಕೊಳ್ಳಿ, ನಿಮಗೆ ಪ್ರಿಂಟ್ ಮೀಡಿಯಾಯಿಂದ ಹಿಡಿದು ಎಲೆಕ್ಟ್ರಾನಿಕ್ಸ್ ಮೀಡಿಯಾಯಿಂದ ಹಿಡಿದು ಎಂಟರ್ಟೈನ್ಮೆಂಟ್ ಮೀಡಿಯಾದವರೆಗೂ ನಿಮಗೆ ಅವಕಾಶಗಳು ಸಿಗ್ತವೆ ಅಂತ ಹೇಳಿದರು. ನಾನು ತಕ್ಷಣವೇ ಆವಾಗ ಹೋಗಿ ಹಂಪಿ ಯೂನಿವರ್ಸಿಟಿಯಲ್ಲಿ 1 ವರ್ಷ ಡಿಪ್ಲೊಮಾ ಇನ್ ಜರ್ನಲಿಸಮ್ ಮುಗಿಸ್ಕೊಂಡು ಬಂದೆ. ಅದಾದಮೇಲೆ ನನಗೆ ವಿಜಯ ಕರ್ನಾಟಕದಲ್ಲಿ ನಾನು ಕೆಲಸ ಮಾಡಿದೆ ಪ್ರಿಂಟ್ ಮೀಡಿಯಾದಲ್ಲಿ. ಅದಾದಮೇಲೆ ಸ್ವಲ್ಪ ದಿನ ನಾನು ಅಲ್ಲಿ ಇಲ್ಲಿ ಎಲ್ಲ ಕಡೆ ಸ್ವಲ್ಪ ಮಾಹಿತಿಗಳನ್ನ ಇದನ್ನು ಮಾಡಿಕೊಂಡು ಯಾವ ಥರ ಹೆಂಗೆ ಸೇರ್ಕೋಬೇಕು ಇಂಡಸ್ಟ್ರೀಸಲ್ಲಿ, ಸ್ವಲ್ಪ ಆ್ಯಕ್ಟಿಂಗ್ ತರಬೇತಿಗಳನ್ನೆಲ್ಲ ಕಲ್ತ್ಕೊಂಡು, ಮುಖ್ಯವಾಗಿ ಫಸ್ಟು ನಾನು ರಂಗಭೂಮಿ ಕಲಾವಿದೆ. ನಾನು ಸುಮಾರು ನಾಟಕಗಳನ್ನು ಮಾಡಿದ್ದೀನಿ. ಅದು ಕೂಡ ನನಗೆ ತುಂಬ ಹೆಲ್ಪ್ ಆಯಿತು. ಇವಾಗ ನನಗೆ ತುಂಬ ಪ್ರಾಜೆಕ್ಟ್ಗಳಿದ್ದಾವೆ ಇಂಡಸ್ಟ್ರೀಸಲ್ಲಿ. ಇವಾಗ ನಾನು ಎಲ್ಲರೂ ಗುರುತಿಸ್ತಾನೆ ಇದ್ದಾರೆ. ಓಕೆ, ಇವಾಗ ನೀವು ಹೇಳಿದ್ರಿ ಪ್ರಿಂಟ್ ಮೀಡಿಯಾದಲ್ಲಿ ವಿಜಯ ಕರ್ನಾಟಕದಲ್ಲಿ ಕೆಲಸ ಮಾಡಿದೆ ಅಂತ. ಅಲ್ಲಿಯ ಒಂದು ಕೆಲಸದ ಅನುಭವ ಹೇಗಿತ್ತು ನಿಮಗೆ? ಅಲ್ಲಿ ಕೆಲಸದ ಅನುಭವ ಹೇಳೋದಕ್ಕಿಂತ ಅದು ನನಗೆ ಆ ಟೈಮ್ಗೆ ತುಂಬ ಹೆಲ್ಪ್ ಆಯಿತು. ನಾನು ನಮ್ಮ ಊರಿಂದ ವಿದ್ಯಾಭ್ಯಾಸಕ್ಕಾಗಲಿ ಕೆಲಸ ಆಗಲಿ ಅಂತ ನಾನು ಬೆಂಗಳೂರಿಗೆ ಹುಡ್ಕೊಂಡು ಬಂದಾಗ ತುಂಬ ಕಷ್ಟ ಆಗಿ ಹೋಗಿತ್ತು. ಆವಾಗ ನಮ್ಮ ತಂದೆಯವ್ರು ತೀರಿ ಹೋಗಿದ್ರು. ಮನೆಯಲ್ಲಿ ನಮ್ಮ ತಂಗಿ ನಮ್ಮ ಅಮ್ಮ ಇದ್ರು ಊರಲ್ಲಿ. ಅವಾಗ ನನಗೆ ದಾರಿ ತೋಚದೇನೆ ನಾನು ಬೆಂಗಳೂರಿಗೆ ಬಂದಿದ್ದೆ. ಆವಾಗ ನನಗೆ ಅಲ್ಲಿ ತುಂಬ ನಾನು ವಿಜಯ ಕರ್ನಾಟಕದಲ್ಲಿ ನಾನು ತುಂಬ ಹಾರ್ಡ್ ವರ್ಕ್ ಮಾಡಿದೆ. ನನಗೆ ಅದಕ್ಕೆ ಪ್ರಶಂಸೆ ಕೂಡ ಬಂತು. ಅದು ನನಗೆ ಆ ಟೈಮಲ್ಲಿ ತುಂಬ ಚೆನ್ನಾಗಿ ನನಗೆ ಹಣನೂ ಸಂಪಾದನೆ ಮಾಡಿಕೊಂಡೆ. ಮತ್ತು ನನಗೆ ಒಂದು ಏನಂದರೆ ಒಟ್ಟು ನನಗೆ ಕಷ್ಟದಿಂದ ನನ್ನ ಮೇಲೆ ಬರೋಕ್ಕೆ ವಿಜಯ ಕರ್ನಾಟಕನೇ ಸಹಾಯ ಆಗಿರೋದು. ಒಂದು ಸ್ಫೂರ್ತಿ ಆಯಿತು. ನಾನು ತುಂಬ ಕಲ್ತ್ಕೊಂಡೆ. ಅಲ್ಲಿ ದೊಡ್ಡ ದೊಡ್ಡ ಜರ್ನಲಿಸ್ಟ್ಗಳೆಲ್ಲ ಬಂದು ನಮಗೆ ಗೈಡ್ ಮಾಡಿದರು. ಅಲ್ಲೆಲ್ಲ ಕಲ್ತ್ಕೊಂಡೆ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಮೀಡಿಯಾದಲ್ಲಿ. ಯಾಕೆ ಆ ಪ್ರೊಫೆಷನ್ಸ್ನ ನೀವು ಕಂಟಿನ್ಯೂ ಮಾಡಲಿಲ್ಲ? ಅಲ್ಲಿ ಕಂಟಿನ್ಯೂ ಮಾಡಿಲ್ಲ ಅಂತಂದರೆ
ಅದು ಏನಂದರೆ ಸ್ವಲ್ಪ ತಿಂಗಳು ಮಾತ್ರ ಕೋರ್ಸ್ ಇತ್ತು ಅದು. ಓಕೆ. ಅವರು ನಮ್ಗೆ ಟ್ರೈನಿಂಗ್ ಕೊಟ್ಬಿಟ್ಟು ಮತ್ತೆ ನಮಗೆಲ್ಲ ಹೊರಗಡೆ ಎಲ್ಲ ಕಳಿಸ್ತಾ ಇದ್ರು ಪ್ರಮೋಟ್ ಮಾಡೋಕ್ಕೆ ಪೇಪರ್ನ. ಈ ಥರ ವಿಜಯ ಕರ್ನಾಟಕ ಬಗ್ಗೆ ಪ್ರಮೋಟ್ ಮಾಡಿ. ಮತ್ತು ಅದೇ ಸ್ಟಾರ್ಟಿಂಗಲ್ಲಿ ವಿ.ಕೆ ಅಂತ ಒಂದು ಇಂಗ್ಲೀಷ್ ಕೂಡ ಬಂದಿತ್ತು, ಕನ್ನಡದಲ್ಲಿ ವಿಜಯ ಕರ್ನಾಟಕ ವಿ.ಕೆ ಟೈಮ್ಸ್ ಅಂತ ಒಂದು ಕೂಡ ಬಂದಿತ್ತು. ಅದನ್ನೆಲ್ಲ ನಾವು ಪ್ರಮೋಟ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಅದೇ ಥರ ಆಗ್ತಾ ಆಗ್ತಾ ಪೇಪರ್ನ ನಾವು ಹೆಂಗೆ ಇದು ಕೊಡೋದು, ಯಾವ ಏರಿಯಾದಲ್ಲಿ ಎಷ್ಟು ಪೇಪರ್ಸ್ ಹೋಗ್ತಾ ಇರ್ತವೆ, ಆ ಬೀಟ್ ಕೂಡ ನಾವು ವಿಸಿಟ್ ಕೊಟ್ವಿ, ಎಲ್ಲ ಅಲ್ಲಿ ಮಾತಾಡಿದ್ವಿ. ಅಲ್ಲಿಂದ ಪ್ರಿಂಟ್ ಮೀಡಿಯಾ ಬಗ್ಗೆ ನಂಗೆ ತುಂಬ ನಾಲೆಜ್ ಬಂತು. ಅದಾದಮೇಲೆ ನಾನು ಎಂಟರ್ಟೈನ್ಮೆಂಟ್ ಮೀಡಿಯಾಕ್ಕೆ ಹೋದೆ. ಅಲ್ಲಿ ನನಗೆ ಚೆನ್ನಾಗಿ ಲೈಫ್ ಸಿಕ್ತು. ಯಾಕೆಂದರೆ ನಾನು ಮುಂಚೆ ಅಲ್ಲೇ ಕಲ್ತ್ಕೊಂಡಿದ್ದೆ ಲೈಫ್ನ ಹೆಂಗೆ ಟರ್ನ್ ಆಗುತ್ತೆ, ಹೆಂಗೆ ಟರ್ನ್ ಪಾಯಿಂಟ್ಗೆ ನಾವು ಹೆಂಗಿರಬೇಕು ಅಂತ. ನನಗೆ ಅಲ್ಲಿ ತುಂಬ ಪಾಠ ಕಲಿಸ್ತು ಅದು. ಬಟ್ ನಾನು ಚೆನ್ನಾಗಿ ಐ ಆಮ್ ಹ್ಯಾಪಿ. ನಾನು ವಿಜಯ ಕರ್ನಾಟಕದಿಂದ ನಾನು ಚೆನ್ನಾಗಿ ಆಗಿದ್ದೀನಿ ಅಂತ ಹೇಳ್ಕೊಬೋದು. ಒಟ್ಟಾರೆ ನಿಮ್ಗೆ ಅಲ್ಲಿ ಎಲ್ಲ ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ಸ್ ಎಲ್ಲ ಸಿಕ್ಕಿದೆ. ಸಮಾಜ ಅಂದರೆ ಹೆಂಗಿರುತ್ತೆ, ಜನ ಹೇಗೆ ಎಕ್ಸೆಪ್ಟ್ ಮಾಡ್ಕೊಳ್ತಾರೆ ಸಮಾಜದಲ್ಲಿ, ನಾವು ಹೊರಗಡೆ ಹೋದಾಗ ಯಾವ ರೀತಿ ಲೈಫ್ನ ಲೀಡ್ ಮಾಡಬೇಕಾಗತ್ತೆ, ಏನೇನೆಲ್ಲ ಫೇಸ್ ಮಾಡಬೇಕಾಗತ್ತೆ, ಯಾವ್ಯಾವ ಥರ ಜನ ಫೇಸ್ ಮಾಡ್ತಾರೆ ಅನ್ನೋ ಎಲ್ಲ ವಿಚಾರಗಳು ಒಟ್ಟಾರೆ ರಿಪೋರ್ಟಿಂಗಲ್ಲಿ ನಿಮಗೆ ಅರ್ಥ ಆಗಿದೆ. ಹಾಂ, A to Z ಅರ್ಥ ಆಗಿದೆ. ನಾವೊಂದು ಕಾಮ್ಯುನಿಕೇಟ್ ಒಬ್ರ ಜೊತೆ ಹೆಂಗೆ ಮಾತಾಡಬೇಕು, ಲೇಡೀಸ್ ಇದ್ದರೆ ಯಾವ ಥರ ಮಾತಾಡಬೇಕು, ಜೆಂಟ್ಸ್ ಇದ್ದರೆ ಯಾವ ಥರ ಮಾತಾಡಬೇಕು, ಮತ್ತು ಯಾವುದೋ ಒಂದು ಪ್ರಾಡಕ್ಟ್ಗೆ ನಾವು ಹೆಂಗೆ ಪ್ರಮೋಟ್ ಮಾಡಿ ಅದನ್ನು ಮಾರ್ಕೆಟಿಂಗ್ ಮಾಡಬೇಕು ಅಂತ ನನಗೆ ತುಂಬ ನಾಲೆಜ್ ಕೊಟ್ಟರು ಅವರು. ಅವರೊಂದು ಮಾತು ಹೇಳ್ತಾ ಇದ್ರು, ನಿನಗೆ ಅಷ್ಟು ನಾಲೆಜ್ ಇದ್ದರೆ ಸ್ವಿಟ್ಜರ್ಲ್ಯಾಂಡಲ್ಲಿ ಕೂಡ ಐಸ್ ಕ್ರೀಮ್ ಮಾರಬಹುದು ಅಂತ ಹೇಳಿದರು. ಅದು ಎದಕ್ಕೆಂದರೆ ಸ್ವಿಟ್ಜರ್ಲ್ಯಾಂಡ್ ಕೂಡ ಐಸ್ ಕ್ರೀಮ್ ಮಾರ್ಬೋದು ಅಂದರೆ ನಮ್ಮ ಕರ್ನಾಟಕದಲ್ಲಿ LIC ಪಾಲಿಸಿಗಳು, ಇನ್ಸೂರೆನ್ಸ್ ಪಾಲಿಸಿಗಳು ಮಾರೋದು ತುಂಬ ಕಷ್ಟ. ನೀವಿಲ್ಲಿ ಪಾಲಿಸಿಗಳನ್ನು ಮಾರಿದರೆ, ಸೇಲ್ ಮಾಡಿದರೆ ಸ್ವಿಟ್ಜರ್ಲ್ಯಾಂಡಲ್ಲಿ ಕೂಡ ನೀವು ಐಸ್ನ ಸೇಲ್ ಮಾಡ್ಬೋದು ಅಂತ ತುಂಬ ಇವು ಬುದ್ಧಿವಂತ ಮಾತುಗಳನ್ನು ತುಂಬ ಹೇಳ್ತಾ ಇದ್ರು ಅಲ್ಲಿ. ಅವಾಗ ನಾನು ಅಲ್ಲಿ ತುಂಬ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳೂ ಬಂದು ನಮಗೆ ಕ್ಲಾಸ್ ತಗೊತಾ ಇದ್ರು. ಇವಾಗ ಅವರು ತುಂಬ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳಾಗಿದ್ದಾರೆ. ನಾನು ಅವ್ರ ಹೆಸರನ್ನ ಮೆನ್ಷನ್ ಮಾಡೋಕ್ಕೆ ಇಷ್ಟಪಡಲ್ಲ. ಬಟ್ ನಾನು ಇನ್ನೂ ವಿಜಯ ಕರ್ನಾಟಕಕ್ಕೆ ಚಿರಋಣಿ ಆಗಿದ್ದೀನಿ. ಯಾಕೆಂದರೆ ಅವ್ರು ನಮಗೆ ಊಟದಿಂದ ಹಿಡಿದು ಇರಲಿಕ್ಕೆ ಜಾಗ ಕೂಡ ಕೊಟ್ಟಿದ್ರು ಆ ಟೈಮ್ದಲ್ಲಿ ಬೆಂಗಳೂರಲ್ಲಿ. ಇವಾಗ ಇಷ್ಟು ಅಡ್ವಾನ್ಸು, ಅಷ್ಟು ರೂಮ್ ರೆಂಟು, ಹಂಗೆ ಹೆಂಗಿರುತ್ತೆ, ಬ್ಯಾಚಲರ್ಸ್ಗಳಿಗೆ ರೂಮ್ ಕೊಡಲ್ಲ. ಬಟ್ ಅವ್ರು ನಮಗೆ ಆದಂಥ ಒಂದು ದೊಡ್ಡ ರೂಮ್ ಕೊಟ್ಟಿದ್ರು. ಎಲ್ಲಿ ಅಂದರೆ ವೆಸ್ಟ್ ಆಫ್ ಕಾರ್ಡ್ ರೋಡ್, ರಾಜ್ಕುಮಾರ್ ರೋಡಲ್ಲಿ ಸ್ವಲ್ಪ ರವಿಚಂದ್ರ ಸರ್ ಮನೆ ಸ್ವಲ್ಪ ಮುಂದೆ ಕೊಟ್ಟಿದ್ರು. ದೊಡ್ಡದೊಂದು ಮನೆ ದೊಡ್ಡದೊಂದು ಬಿಲ್ಡಿಂಗೇ ತಗೊಂಡು ಅದ್ರ ತುಂಬ ಎಲ್ಲ ಪ್ರಮೋಟ್ಸರ್ಗೆ ಇರೋಕ್ಕೆ ಜಾಗ ಕೊಟ್ಟಿದ್ರು. ಓಕೆ ಓಕೆ. ಇವಾಗ ನೀವು ವಿದ್ಯಾಭ್ಯಾಸ ಮಾಡುವಂಥ ಸಿಚುವೇಶನಲ್ಲಿ, ಸಂದರ್ಭದಲ್ಲಿ ನಿಮಗೆ ಓದೋದಕ್ಕೆ ಏನಾದರೂ ತಾಪತ್ರೆ ಆಗ್ತಾ ಇತ್ತಾ? ಅಂದರೆ ಸ್ಟಡಿ ಕಡೆ ಗಮನ ಕೊಡೋದಕ್ಕೆ ಏನಾದರೂ ನಿಮಗೆ ತೊಂದರೆಗಳು ಸಂಭವಿಸ್ತಾ ಇತ್ತು? ಇಲ್ಲ, ನನಗೆ ಓದಬೇಕಾದಾಗ ತೊಂದರೆಗಳು ನನಗೆ ಸಂಭವಿಸಿಲ್ಲ. ಬಟ್ ಎಲ್ಲರೂ ನನಗೆ ಕೋಆಪ್ರೇಟ್ ಮಾಡಿದರು. ಬಟ್ ನನ್ನಲ್ಲಿ ಓದಬೇಕು ಅಂತ ಒಂದು ಛಲ ಇತ್ತು. ಎಲ್ಲರೂ ನಾನು ಚೆನ್ನಾಗಿ ನಾನು ಓದಬೇಕಾದ್ರೆ ನನಗೇನು ಆ ಥರ ಏನೂ ಇತ್ತು. ಫ್ಯಾಮಿಲಿ ಸಪೋರ್ಟ್ ಎಲ್ಲ ಹೇಗೆ? ಹಾಂ, ಫ್ಯಾಮಿಲಿ ಸಪೋರ್ಟ್ ಇತ್ತು. ನಮ್ಮ ಮನೇಲಿ ಕೂಡ ಓದಬೇಕು ಅಂತ ನಮ್ಮ ಅಮ್ಮ ಆಗಲಿ ಯಾರೋ ಆಗಲಿ ಓದಂತ ಹೇಳ್ತಾಯಿದ್ರು. ನಮ್ಮಮ್ಮ ಇನ್ನೊಂದು ಏನಂದರೆ, ನಾವು ಅವತ್ತೊಂದು ದಿನ ಸ್ಕೂಲ್ಗೆ ಹೋಗಿಲ್ಲ ಅಂದರೆ ನಮ್ಮಮ್ಮ ಮಿರ್ಚಿ ಪೌಡರ್ ಹಾಕ್ತಾಯಿದ್ರು ಕಣ್ಣಲ್ಲಿ, ಸ್ಕೂಲ್ಗೆ ಹೋಗೋಲ್ಲ ನೀನಂತ. ನಮ್ಮಮ್ಮ ನಮ್ಮನ್ನು ಓದಿಸೋಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ. ಬಟ್ ಇನ್ನೊಂದೇನೆಂದರೆ, ಈಗ ನಾನು PUC ಓದಬೇಕಾದ್ರೆ ನಮ್ಮ ಡ್ಯಾಡಿ ತೀರೋಗ್ಬಿಟ್ರು. ನಮ್ಮ ಪಕ್ಕದ ಮನೆಯವರು ನನಗೆ ಎಕ್ಸಾಮ್ ಫೀಸ್ ಎಲ್ಲ ಕಟ್ಟಿ ನನಗೆ ಓದಿಸಿದ್ದಾರೆ. ಇದು ಸತ್ಯ. ಅವ್ರು ಓದಿಸಿದ್ದಾರೆ. ಈಗ ಅವ್ರು ಇವಾಗ ಸಿರ್ಸಿಯಲ್ಲಿ ಇದ್ದಾರೆ. ಅವ್ರಿಗೆ ಮನೆಗೆ ಹೋಗ್ತೀನಿ, ಚೆನ್ನಾಗಿ ನೋಡ್ಕೊತೀನಿ. ಅವ್ರು ತಮ್ಮ ಮಗ ಅಂತ ನನ್ನ ಸಾಕಿದ್ರು. ಬಟ್ ನಾನು ಇವಾಗ ಎಲ್ಲರನ್ನೂ ದೂರ ಮಾಡಿದ್ದೀನಿ. ಈ ಥರ ಇದ್ದೀನಿ ಅಂತ ಅವ್ರಿಗೆ ಏನು ಅನ್ಸುತ್ತೋ ಏನು ಅಂತ ನನ್ನ ಮನಸ್ಸಲ್ಲಿ ಕೊರಗ್ತಾ ಇದೆ. ಬಟ್ ಇವಾಗ ಸಮಾಜ ನಮ್ಮನ್ನು ಒಪ್ಕೊತಾ ಇದೆ, ಕೈ ಬಿಸಿ ಕರೀತಾ ಇದೆ. ಬಟ್ ನಮ್ಮಲ್ಲಿ ಒಂದು ಏನಂದ್ರೆ ಕಾಡ್ತಾ ಇತ್ತು, ಒಂದು ಸಂದೇಹ ಕಾಡ್ತಾ ಇತ್ತು. ಸಮಾಜ ನಮ್ಮನ್ನು ಒಪ್ಕೊತಾರೆ ಇಲ್ಲ, ಜನ ನಮ್ಮ ಜೊತೆ ಬೆರೀತಾರಿಲ್ಲ, ನಮ್ಮನ್ನು ಹೇಗೆ ನಡೆಸ್ಕೊತಾರೆ ಅಂತ ಅದೊಂದು ನಮ್ಮಲ್ಲಿ ಭಯ ಇತ್ತು. ಬಟ್ ಆ ಭಯ ನಾವು ಪಟ್ಕೊಂಡಿದ್ವಿ. ನಾವೇನು ಅದನ್ನ ಪ್ರಾಕ್ಟಿಕಲ್ ಆಗಿ ಟೆಸ್ಟ್ ಮಾಡಿಲ್ಲ. ಬಟ್ ಸಮಾಜನೇ ಈಗ ಮುಂದೆ ಬಂದಿದೆ, ನಮ್ಮನ್ನ ಒಪ್ಕೊಂಡಿದೆ. ಈ ಒಪ್ಕೊಂಡಿದ್ದೆ ಅನ್ನೋ ಭರವಸೆ ಇಟ್ಕೊಂಡೇ ನಿಮಗೆ ವಿದ್ಯಾಭ್ಯಾಸ ಕೊಟ್ಟವ್ರನ್ನ ಹೋಗಿ ಮಾತಾಡಿಸಿ, ಏನು ಭಯ ಪಡಬೇಡಿ. ಯಾಕೆಂದರೆ ಅವರು ಎದುರು ನೋಡ್ತಾ ಇರ್ಬೋದು, ಓಕೆ ನಾನು ಈ ಥರ ಒಂದು ಹುಡುಗನಿಗೆ ವಿದ್ಯಾಭ್ಯಾಸ ಕೊಡಿಸಿದ್ದೆ, ಅವ್ನು ಬಂದು ನಾನು ಮಾತಾಡಿಸ್ಬೋದು, ಆ ಥರ ಏನಾದರೂ ಎದುರು ನೋಡ್ಬೋದು, ನೋಡ್ದಲ್ಲೇ ಇರ್ಬೋದು ಅವರು. ಅಂದರೆ ನೀವು ಹೋದಾಗ ಅವ್ರಿಗೆ ತುಂಬ ಖುಷಿ ಆಗ್ಬೋದು. ಓಕೆ, ನಾನು ಕೊಟ್ಟಂಥ ವಿದ್ಯಾಭ್ಯಾಸ ಕೊಟ್ಟಂಥ ವ್ಯಕ್ತಿ ಇವತ್ತು ಲೈಫಲ್ಲಿ
ಈ ಥರ ಒಂದು ಅಚೀವ್ ಮಾಡ್ಕೊಂಡಿದ್ದಾರಲ್ಲ ಅನ್ನೋ ಹ್ಯಾಪಿನೆಸ್ ಅವ್ರಿಗೂ ಸಹ ಬರ್ಬೋದು ಅಲ್ವಾ? ಇಲ್ಲ, ಅವರು ಆಲ್ರೆಡಿ ಮೀಡಿಯಾದಲ್ಲಿ ಅಲ್ಲಿ ನನ್ನ ಪ್ರಶಸ್ತಿಗಳು ತಗೊಳ್ಳೋದು, ನನ್ನ ಸೀರಿಯಲ್ಗಳು, ಮೂವೀಸ್ಗಳು ಎಲ್ಲ ನೋಡಿದ್ದಾರೆ. ನೋಡಿದಾಗ ಫೋನ್ ಮಾಡ್ತಾರೆ. ಮತ್ತು ಇದು ರತ್ನನ್ ಪ್ರಪಂಚ ಮೂವಿಯಲ್ಲಿ ನಾನು ಮದರ್ಗೆ ಹೀರೋಯಿನಿಗೆ ಮದರಾಗಿ ಆ್ಯಕ್ಟಿಂಗ್ ಮಾಡಿರೋದು ನೋಡಿದ್ದಾರೆ. ನೋಡಿ ಫೋನ್ ಮಾಡ್ತಾರೆ, ಬರಲ್ಲ ನೀನು, ಮಾತಾಡಲ್ಲ ನೀನು ಅಂತಂಗೆಲ್ಲ ಹೇಳ್ತಾರೆ. ಬಟ್ ನಾನೇ ಅವಾಯ್ಡ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಅದೊಂದು ಸಂಕೋಚ ಅಂತ ಇರುತ್ತೆ, ಅದು ಯಾರನ್ನೂ ಬಿಡಲ್ಲ. ಅವರು ಕೊನೆಗೆ ಎಂಡಿಂಗ್ ಪಾಯಿಂಟು, ಕೊನೆಗೆ ತುದಿಗೆ ಬರೋದು ಹೇಗಿದ್ದವರು ಹೇಗಾದ್ರು ಅಂತ ಇದು ಬಹುವಚನದಲ್ಲಿ ಹೇಳ್ಬೋದು. ಮತ್ತೆ ಏಕವಚನದಲ್ಲಿ ಹೇಳ್ಬೇಕಂದ್ರೆ ಹೇಗಿದ್ದಾವ ಹೇಗಾದ. ಇದೆಲ್ಲ ಕಾಡುವಂತ ಪ್ರಶ್ನೆ. ಅದಕ್ಕೆ ನೀವು ಬೇಡ ಅಂತ ಸುಮ್ಮನಾಗ್ಬಿಟ್ಟಿದ್ದೀರಾ? ಬೇಡ ಅಂತ ಸುಮ್ಮನೆ ಆಗಿದ್ದೀನಿ. ಬಟ್ ನಾನು ದೂರದಿಂದನೇ ಅವ್ರನ್ನ ದೇವ್ರ ಹತ್ರ ಪ್ರಾರ್ಥಿಸ್ಕೊಂತೀನಿ, ಚೆನ್ನಾಗಿಟ್ಟಿರ್ಲಿ ಅಂತ ಹೇಳ್ತೀನಿ. ನಾನು ಕೈಲಾದಷ್ಟು ಅವ್ರ ಮಕ್ಕಳು ಮದುವೆಗೆ ಅಲ್ಲಿ ಹೋದಾಗೆ ಅವ್ರಿಗೆಲ್ಲ ನಾನು ಸಹಾಯ ಮಾಡಿದ್ದೀನಿ. ಇವಾಗ ಅವ್ರಿಗೆ ಎಷ್ಟು ಸಹಾಯ ಮಾಡಿದ್ರು, ನನ್ನ ವಿದ್ಯಾಭ್ಯಾಸಕ್ಕೆ ತೊಂದರೆ ಆದಾಗ ನನಗೆ ಸಹಾಯ ಮಾಡಿ ಎಕ್ಸಾಮ್ ಫೀಸು, ನನ್ನ ಬಟ್ಟೆಗಳು, ಬುಕ್ ಎಲ್ಲ ಕೊಡಿಸಿದ್ದಾರೆ. ಅದು ನನಗೆ ಮರಿಲಾರ್ದಂಥದ್ದು ಒಂದು ದೊಡ್ಡ, ನನಗೆ ಶಾಶ್ವತವಾಗಿ ಕೊಟ್ಟಿರೋದು ಉಡುಗೊರೆನೇ ಅವರು. ಇವಾಗ ನೀವು ಪೇರೆಂಟ್ಸ್ ಜೊತೆ, ಅಮ್ಮ ಜೊತೆ ಇದ್ದೀರಾ? ಹೌದು, ನಾನು ಪೇರೆಂಟ್ಸ್ ಜೊತೆನೇ ಇದ್ದೀನಿ. ನಮ್ಮ ಮನೆಯಲ್ಲೇ ಕೂಡ ನಾನು ಕನ್ವಿನ್ಸ್ ಮಾಡಿದ್ದೀನಿ. ನಾನು ನಮ್ಮ ಅಮ್ಮನ ಜೊತೆ, ನನ್ನ ಸಿಸ್ಟರ್ ಜೊತೆನೇ ಇದ್ದೀನಿ. ನಾನು ನಮ್ಮ ಅಮ್ಮನ ಬಿಟ್ಟು ಇರೋಕ್ಕಾಗಲ್ಲ. ಅದು ಎಷ್ಟೋ ವರ್ಷಗಳು ತಗೊಂತು ಮನೆಯಲ್ಲಿ ಕನ್ವಿನ್ಸ್ ಮಾಡೋಕ್ಕೆ. ಪ್ರತಿಯೊಬ್ಬರು ತಂದೆ ತಾಯಿಗೆ ಕನ್ವಿನ್ಸ್ ಮಾಡಿ ತಂದೆ ತಾಯಿ ಜೊತೆನೇ ಇರಿ. ಹೊರಗಡೆ ಬಂದು ಆ ಥರ ಈ ಥರ ಎಲ್ಲ ಬೇಡ. ಅಪ್ಪ ಅಮ್ಮ ಒಪ್ಕೊಂತಾರೆ, ಸ್ವಲ್ಪ ಕಷ್ಟ ಆಗುತ್ತೆ, ಒಪ್ಕೊಂತಾರೆ. ಯಾಕಂದ್ರೆ ಈಗ ಸಮಾಜ ಅಂದ್ರೆ ನೋಡಿ, ಒಂದು ಜನಗಳ ಬಾಯಿ ಮತ್ತೆ ನಾಯಿ ಬಾಲ ಎಂದೂ ಸೀದಾ ಮಾಡೋಕ್ಕಾಗಲ್ಲ, ಅದು ಡೊಂಕೆನೆ. ನಾನು ಇಷ್ಟು ಸಾಧನೆ ಮಾಡಿ ಒಂದು ತುಂಗದ ತುದಿಯಲ್ಲಿ ನಿಂತರೂ ಕೂಡ ಅವರು ಇವರು ಮಂಗಳಮುಖಿ ಅಲ್ವಾ, ಇವರು ಒಂಥರ ಕೆಲವೊಂದು ವರ್ಡ್ಗಳನ್ನ ಯೂಸ್ ಮಾಡೇ ಮಾಡ್ತಾರೆ. ಆ ತರ ಅಲ್ಲ, ಮಾತಾಡೋರು ಮಾತಾಡ್ಕೊಳ್ಳಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ನಮ್ದಿದ್ದು ನಮ್ಗೆ ಇದ್ದೇ ಇರತ್ತಲ್ವ? ಇಲ್ಲ, ಬಟ್ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು ಅಂತಲ್ಲ, ಬಟ್ ಆ ಸಮಾಜದಲ್ಲೇನೆ ನಾವು ಬಾಳೆ ಮಾಡ್ಬೇಕು. ಈಗ 5 ಬೇಳು ಸಮ ಇರಲ್ಲ ಅಂತ ಹೇಳ್ತಾರೆ, ಬಟ್ 5 ಬೇಳು ಒಂದೇ ಕೈಯಲ್ಲೇ ಇರುತ್ತೆ. ಆ ಸಮಾಜದ ಜೊತೆನೆ ನಾವು ಇರಬೇಕು, ಬೆರಿಬೇಕು, ಸಮಾಜದ ಜೊತೆನೆ ನಾವು ಮಣ್ಣಾಗ್ಬೇಕು. ಆಗ ಸಮಾಜದವರು ಬರಲೇಬೇಕು. ಅದಕ್ಕೋಸ್ಕರ ಆಯಾಯ ಪಂಗಡ ಅದಕ್ಕೊಂದು ಹೆಸರು ಕೊಟ್ಟೇ ಬಿಟ್ಟಿರ್ತಾರೆ. ನಮಗೂ ಮಂಗಳಮುಖಿ ಅಂತಾನೆ ಕೊಟ್ಟಿದ್ದಾರೆ. ಅದೊಂದು ಕೆಲವೊಂದು ಬೇರೆ ಬೇರೆ ಭಾಷೆಗಳಲ್ಲಿ ಹೇಳ್ಕೊಂತಾರೆ. ಇವಾಗ ಜನಕ್ಕೆಲ್ಲ ಅರ್ಥ ಆಗಿದೆ. ಬಟ್ ನಮ್ಮನ್ನ ಪ್ರೀತಿಸ್ತಾರೆ, ನಮಗೆ ಒಂದು ಗೌರವನೂ ಕೊಡ್ತಾ ಇದ್ದಾರೆ ಇವರು ಮಂಗಳಮುಖಿ ಅಂತ. ನಮ್ಮ ಹಿಂದ್ಗಡೆ ಏನ್ ಮಾತಾಡ್ತಾರೋ ಏನೋ ದೇವ್ರಿಗೆ ಗೊತ್ತಿಲ್ಲ, ದೇವ್ರಿಗೆ ಗೊತ್ತು, ನಮಗ್ ಗೊತ್ತಿಲ್ಲ. ಏನಂದ್ರೆ ಮುಂಚೆ ಎಲ್ಲ ಮಾತಾಡಿದಾರಲ್ವಾ, ಇವಾಗ ಸ್ವಲ್ಪ ಸಮಾಜ ಸುಧಾರಿಸಿದೆ ಅಷ್ಟೇ. ಮುಂಚೆಲ್ಲ ಇಷ್ಟು ವರ್ಷ ನಿಮ್ಮ ಅನುಭವದಲ್ಲಿ ಇನ್ನೂ ತುಂಬಾ ಜನ ಸೇಮ್ ನೀವು ಹೇಳಿದಾಗೆ ಭಯ ಇದೆ. ಪೇರೆಂಟ್ಸನ್ನ ಒಪ್ಪಿಸೋದ್ರಲ್ಲಿ ಭಯ ಇದೆ, ಮತ್ತು ಅವ್ರ ಫೀಲಿಂಗ್ಸ್ನ ಹೇಳ್ಕೊಳ್ಳೋದ್ರಲ್ಲಿ ಭಯ ಇದೆ. ಎಜುಕೇಷನಿಂದ ಅವರು ಹೊರಗಡೆ ಬಂದುಬಿಡ್ತಾರೆ. ನಾನು ನಿಮ್ಮ ಪ್ರಶ್ನೆ ಕೇಳಿದೆ ಆವಾಗಲೇ, ನಿಮಗೆ ಎಜುಕೇಷನ್ ಓದೋ ಸಂದರ್ಭದಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತಾ ಅಂತ. ಎಜುಕೇಷನ್ ಓದೋ ಸಂದರ್ಭದಲ್ಲೇ ಅವ್ರಿಗೆ ಪ್ರಾಬ್ಲಮ್ ಶುರು ಆಗುತ್ತೆ. ಆ ಸಂದರ್ಭದಿಂದ ಅವರು ಮನೆಯಿಂದ ಹೊರಗಡೆ ಬರ್ತಾರೆ, ಎಜುಕೇಷನಿಂದ ಹೊರಗಡೆ ಉಳಿತಾರೆ. ಫೈನಲಿ ಅವರು ಎಲ್ಲವನ್ನು ಬಿಟ್ಟು ಹೊರಗಡೆ ಬರಬೇಕು. ಯಾಕೆ ಅಂತಂದರೆ ಅಲ್ಲಿ ಅವ್ರಿಗೆ ಜೀವನ ಮಾಡೋದಕ್ಕೂ ಅವ್ರನ್ನ ಒಪ್ಕೊಳ್ಳೋದಕ್ಕೂ ಸರಿ ಹೋಗದೇ ಇರೋವಂಥ ವಾತಾವರಣ, ಜಾಗ ಉಸಿರು ಕಡಿಸುತ್ತೆ. ಅವರು ಹೊರಗಡೆ ಬರ್ತಾರೆ. ಬಂದ ನಂತರ ಅವ್ರದ್ದು ಪರಿಸ್ಥಿತಿ, ವ್ಯವಸ್ಥೆ, ಅವರು ಎದುರಿಸೋರಿಗೆ ಮಾತ್ರ ಆ ಪೇಯ್ನು, ಆ ನೋವು, ಆ ಕಷ್ಟ, ಆ ದಿನಗಳು ಗೊತ್ತಾಗುತ್ತೆ. ಈಗ ಮನೆಯಿಂದ ಹೊರಗಡೆ ಬರುವಂಥ ವ್ಯಕ್ತಿಗಳಿಗೆ ಒಂದು ಸಂದೇಶನ ಕೊಡಬೇಕಂದ್ರೆ ಏನು ಕೊಡಬೇಕು? ಹೌದು, ನೀವು ಹೇಳಿದ್ದು ಕರೆಕ್ಟು. ಇವಾಗ ನೋಡಿ, ಪೇರೆಂಟ್ಸ್ಗಳಿಗೆ ನಾವು ಒಪ್ಪಿಸ್ಬಹುದು ಅಂತಂದರೆ ಪೇರೆಂಟ್ಸ್ಗಳು ಅಷ್ಟು ಈಸಿಯಾಗಿ ಒಪ್ಕೊಳಲ್ಲ, ಅದು ಒಂದು ಕಷ್ಟ. ಬಟ್ ಇನ್ನೊಂದೇನೆಂದರೆ, ಇವರು ಮಂಗಳಮುಖಿಗಳು ಸಡನ್ಲಿ ಆಗಂಗಿಲ್ಲ. ಹಾರ್ಮೋನ್ಸ್ಗಳು ಚೇಂಜ್ ಆಗಿ ನಾಲೆಜ್ ಬರ್ತಾ ಮಂಗಳಮುಖಿಗಳಂತ ಅವ್ರಿಗೆ ಗೊತ್ತಾಗುತ್ತೆ. ನೀವು ಏನಂದರೆ ಸ್ವಲ್ಪ ಪೇಷನ್ಸು, ನಿಮ್ಮ ಟೈಮ್ನ ಡೆಡಿಕೇಟ್ ಮಾಡಬೇಕು. ನಿಮ್ಮ ಎಜುಕೇಷನ್ ಕ್ಲಿಯರ್ ಮಾಡ್ಕೋಬೇಕು 1, ಇಲ್ಲಾಂದರೆ ತಂದೆ ತಾಯಿಗೆ ಒಪ್ಪಿಸ್ಬೇಕು 2. ಎರಡರಲ್ಲಿ ಒಂದು ಹಾಗೆ ಆಗುತ್ತೆ. ಇದು ನೀವು ಎಜುಕೇಷನ್ ಕ್ಲಿಯರ್ ಮಾಡ್ಕೊಂಡ್ಮೇಲೆ ನೀವು ಏನು ಓದ್ತೀರಾ ಅಂತಂದಮೇಲೆ ನಿಮ್ಗೊಂದು ಸಾಧನೆಗೆ ಒಂದು ದಾರಿ ಆಗುತ್ತೆ. ಅದಕ್ಕೆ ನೀವು ಫಸ್ಟು ನಿಮ್ಮ ಎಜುಕೇಷನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಅದು ಏನಿದ್ರು ನಿಮ್ಮ ಮನಸ್ಸಲ್ಲಿ ಮುಚ್ಚಿಟ್ಕೊಳ್ಳಿ. ಆಮೇಲೆ ತುಂಬ ಸಮಯ ಇದೆ, ಜಗತ್ತು ತುಂಬ ದೊಡ್ಡದಿದೆ, ಎಲ್ಲರೂ ಹೋಗಿ ಏನಾರು ಒಂದು ಸಾಧನೆ ಮಾಡಿ ಹೆಂಗಾದ್ರೂ ಇರ್ಬೋದು ಅಂತ ಇದೆ. ಇದು ಆಗಲ್ಲ ಅಂದರೆ ನಿಮ್ಮ ತಂದೆ ತಾಯಿಗೆ ಒಪ್ಪಿಸಿ. ಎತ್ತವ್ರಿಗೆ ಹೆಗ್ಗನೇ ಮುದ್ದು. ಖಂಡಿತ ತಂದೆ ತಾಯಿಗಳು ಒಪ್ಕೊಂತಾರೆ.
ಕೆಲವೊಂದು ತಂದೆ ತಾಯಿಗಳು ಒಪ್ಕೊಳಲ್ಲ, ಸ್ವಲ್ಪ ಸಮಯ ತಗೊಂಡು. ಈಗ ನಮ್ಮ ಮನೇಲೆ ಒಪ್ಕೊಂಡಿಲ್ಲ ಈಸಿಯಾಗಿ, 5 ರಿಂದ 6 ವರ್ಷ ಬೇಕಾಯ್ತು. ಅವಾಗ ಒಪ್ಕೊಂಡ್ಮೇಲೆ ಈಗೆಲ್ಲ ನಾರ್ಮಲ್ ಆಗೇ ಇದ್ದಾರೆ. ಏನಾದರೂ ಹೆಂಗಾರ ಇರಪ್ಪ, ಚೆನ್ನಾಗಿರೋ, ಒಟ್ಟು ಮಂಟನ ಮರದಿ ತೆಗಿಬೇಡ, ಎಲ್ಲೋ ಗೌರವತನಾಗಿರು ಅಂತ ಹೇಳಿದ್ದಾರೆ ಮನೆಯಲ್ಲಿ ಕೂಡ. ಅದಕ್ಕೆ ತಂದೆ ತಾಯಿಗಳನ್ನ ನೀವು ಒಪ್ಪಿಸಿ, ಇಲ್ಲಾಂದ್ರೆ ನಿಮ್ಮ ಎಜುಕೇಶನ್ನ ಇದನ್ನ ಮಾಡ್ಕೊಳ್ಳಿ. ಆ ಕಡೆನೂ ಇಲ್ಲ ಈ ಕಡೆ ಇಲ್ಲ ಅಂದರೆ ಬದುಕು ಬೀದಿಗೆ ಬೀಳುತ್ತೆ. ಆ ಥರ ದಯವಿಟ್ಟು ಮಾಡಕ್ಕೆ ಹೋಗಬೇಡಿ. ಇನ್ಮೇಲೆ ಸಾಕಷ್ಟು ನಾಲೆಜ್ ಇದೆ, ಇವಾಗ ಸಾಕಷ್ಟು ನಾಲೆಜ್ ಕೊಡ್ತಾರೆ, ಸಾಕಷ್ಟು ನಮಗೆ ಪ್ಲಾಟ್ಫಾರ್ಮ್ಗಳಿದ್ದಾವೆ ಬೆಳೆಕ್ಕೆ, ಮಾಡೋಕ್ಕೆ, ಜೀವನ ಸಾಗಿಸೋಕ್ಕೆ. ಎಷ್ಟೋ ನಮಗೋಸ್ಕರ ಲೋನ್ಗಳು ಕೊಡ್ತಾರೆ, ನಾವು ಬಿಸ್ನೆಸ್ ಮಾಡ್ಬೋದು. ನಮ್ಮ ಬಗ್ಗೆ ಈಗ ಗೌರ್ಮೆಂಟ್ ಜಾಬ್ಲಿ 1% ಕೂಡ ಸಿಕ್ಕಿದೆ. ನೀವು ಚೆನ್ನಾಗಿ ಓದಿದ್ರೆ ನಿಮ್ಗೊಂದು % ಜಾಬ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ಅದಕ್ಕೆ ಇವೆಲ್ಲ ಸದುಪಯೋಗಗಳನ್ನು ನೀವು ಉಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ಎಲ್ರಿಗೂ ವಿನಂತಿಸಿಕೊಳ್ಳುತ್ತೇನೆ. ಖಂಡಿತ ನೀವು ಹೇಳಿದಾಗೆ ತುಂಬ ಈಗ ರೀಸೆಂಟಾಗಿ ಹೇಳಬೇಕು ಅಂತಂದರೆ ಅವಕಾಶಗಳು ಇವಾಗ ಜನನೂ ಒಪ್ಕೊಳ್ತಾ ಇದ್ದಾರೆ. ಮತ್ತು ಎಲ್ಲ ಕಡೆ ಕೆಲಸಗಳು, ನಿಮಗೆ ಅವಕಾಶಗಳು ಕರಿತಾ ಇದೆ, ಕೆಲಸನೂ ಸಹ ಕರಿತಾ ಇದೆ. ಜೊತೆಗೆ ಫ್ಯಾಮಿಲಿ ಸ್ವಲ್ಪ ಮಟ್ಟಿಗೆ ಎಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ನೀವು ಹೇಳ್ದಂಗೆ ವೆರಿ ಇಂಪಾರ್ಟೆಂಟು. ಭವಿಷ್ಯನ ರೂಪಿಸ್ಕೊಳ್ಳೋದಕ್ಕೆ ವಿದ್ಯೆ ಅನ್ನೋದು ತುಂಬ ಮುಖ್ಯವಾದ ಪಾತ್ರನ ವಹಿಸುತ್ತೆ. ಅದನ್ನು ಸಹ ಅವರು ಪಡ್ಕೋಬೋದು. ನೀವು ಹೇಳಿದಾಗೆ ಕೆಲವೊಂದು ವಿಚಾರಗಳನ್ನು ಪಡ್ಕೋಬೇಕು ಅಂದರೆ ಕೆಲವೊಂದು ವಿಚಾರಗಳನ್ನು ನಾವು ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ಆ ಸ್ಯಾಕ್ರಿಫೈಸ್ ಮಾಡಿದಾಗ ಒಂದನ್ನು ರೀಚ್ ಮಾಡ್ಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಒಳ್ಳೆ ಸಂದೇಶನ ಕೊನೆಯದಾಗಿ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತರೆಗೂ ನಿಮ್ಮ ಒಂದು ವ್ಯಾಲ್ಯುಬಲ್ ಟೈಮ್ನ ನಮಗೆ ಕೊಟ್ಟರೆ, ಮತ್ತು ನೀವು ನಡೆದು ಬಂದ ದಾರಿ, ಎಜುಕೇಷನ್ ಆಗಿರ್ಬೋದು, ಇವಾಗ ಮಾಡ್ತಾ ಇರುವಂಥ ಫೀಲ್ಡ್ ಆಗಿರ್ಬೋದು, ಎಲ್ಲವೂ ಇನ್ನೂ ಉತ್ತಮ ಮಟ್ಟಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗಲಿ ಅಂತ ನಾನು ಸಹ ಆಶಿಸ್ತೀನಿ. ಥ್ಯಾಂಕ್ ಯು ಮ್ಯಾಮ್. ವಂದನೆಗಳು ಎಲ್ಲರಿಗೂ. ಕೇಳಿದ್ರೆಲ್ಲ ಕೇಳಿದರೆ ಇಷ್ಟೊತ್ತರೆಗೂ ನಮ್ಮ ಜೊತೆ ಮಹೇಶ್ವರಿ ಅವರು ಮಾತನಾಡ್ತಾ ಇದ್ದರು. ಅವರು ಯಾವ ರೀತಿಯಾಗಿ ಈ ಒಂದು ಧಾರಾವಾಹಿ ಆಗಿರ್ಬೋದು ಅಥವಾ ಸಿನಿಮಾ ಫೀಲ್ಡ್ ಆಗಿರ್ಬೋದು, ಮತ್ತು ಅವರ ಒಂದು ಸೆಕ್ಯುರಿಟಿ ಬಗ್ಗೆ ಆಗಿರ್ಬೋದು, ಜೊತೆಗೆ ಅವರ ವಿದ್ಯಾಭ್ಯಾಸದ ಬಗ್ಗೆ ಸ್ಪೆಸಿಫಿಕ್ಕಾಗಿ ವಿದ್ಯೆ ಅನ್ನೋದು ಎಷ್ಟು ಮುಖ್ಯ, ಅದು ಯಾವ ರೀತಿ ಕೆರಿಯರ್ನ ಕೈ ಹಿಡಿಯುತ್ತೆ ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ನಮಗೆ ತುಂಬಾ ಮುಖ್ಯ. ಹಾಗಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನಮ್ಮ ರೇಡಿಯೋ ಆ್ಯಕ್ಟಿವ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ಕಾರ್ಯಕ್ರಮವನ್ನು ಸಮುದಾಯದ ಜನರಿಗೆ ತಲುಪಿಸುವಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಮೀಡಿಯಾ ಸ್ಟಡೀಸ್ ಜೈನ್ ಡಿಮ್ಯಾಂಡ್ ಟು ಬಿ ಯೂನಿವರ್ಸಿಟಿ ಎಂದು ಹೇಳಲು ನಾನು ಬಯಸುತ್ತೇನೆ. ಧನ್ಯವಾದಗಳೊಂದಿಗೆ ನಿಮ್ಮ ರೇಡಿಯೋ ಗೆಳತಿ ರಾಧಾ. ಊಟ ಅಂದ್ರೆ ಬರೀ ಉಪ್ಪಿನಕಾಯಿ ಅಲ್ಲ, ಉಪ್ಪಿನಕಾಯಿ ಊಟದ ಜೊತೆಗೆ ಮಾತ್ರ. ಹಾಗೇನೆ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಮನರಂಜನೆ ಮುಖ್ಯ ಅಲ್ಲ, ಮನರಂಜನೆಯೊಂದಿಗೆ ವಿಚಾರಪೂರ್ಣ ಕಾರ್ಯಕ್ರಮಗಳು ಅಗತ್ಯ. ಇದರಿಂದಾಗಿ ಸಮುದಾಯದ ಹಿತ ಕಾಯಲು, ಸಮುದಾಯದ ಗುರಿ ತೋರಲು ರೇಡಿಯೋ ಆಕ್ಟಿವ್ ವಾಹಿನಿ ಪ್ರಸಾರವಾಗುತ್ತಿದೆ. ಪರಿಸರ, ಶಿಕ್ಷಣ, ಭಾಷಣ, ಸಂದರ್ಶನ, ಮಾಹಿತಿಪೂರ್ಣ ವಿಚಾರಗಳ ಈ ರೇಡಿಯೋ ವಾಹಿನಿ ಪ್ರತಿಯೊಬ್ಬರ ಆತ್ಮೀಯ ಮಿತ್ರ, ಕಷ್ಟಕಾಲದ ಸಹಾಯಕ, ಇಷ್ಟ ವಿಚಾರಗಳ ಪ್ರಚೋದಕ, ಸಮುದಾಯದ ಹಿತಚಿಂತಕ. ತಪ್ಪದೆ ಕೇಳಿ 90.4 ತರಂಗಾಂತರದಲ್ಲಿ ರೇಡಿಯೋ ಆಕ್ಟಿವ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್.